ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪಠ್ಯದಿಂದ ಟಿಪ್ಪು ಡ್ರಾಪ್ ಆಗೋದು ಖಚಿತವಾಗ್ತಾ ಇದೆ. ಟಿಪ್ಪು ಅಧ್ಯಾಯ ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಮಲದ ಕಲಿಗಳು. ಬದಲಾವಣೆ ಮಾಡಲ್ಲ ಅಂತ ಸಿಎಂ ಹಾಗೆ ಬೊಮ್ಮಾಯಿ, ಸಿಟಿ ರವಿ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಟಿಪ್ಪು ವಿಚಾರವನ್ನ ಕೈ ಬಿಡುವಂತ ನಿರ್ಧಾರದಿಂದ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತದ್ದು. ಟಿಪ್ಪು ಒಬ್ಬ ವಿವಾದಾತ್ಮಕ ರಾಜನಾಗಿದ್ದ. ಸೊ ಹೀಗಾಗಿ ವಿವಾದಾತ್ಮಕ ರಾಜನ ಬಗ್ಗೆ ಮಕ್ಕಳು ಓದೋದು ಬೇಡ ಅನ್ನುವ ಕಾರಣಕ್ಕೆ ಟಿಪ್ಪು ವಿಚಾರವನ್ನ ಕೈ ಬಿಡ್ತಾ ಇದ್ದೀವಿ. ಪಠ್ಯ ವಿಷಯದಲ್ಲಿ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಮಕ್ಕಳು ಟಿಪ್ಪು ಇತಿಹಾಸ ಓದುವುದು ಬೇಡ ಅಂತ ಹೇಳ್ತಾ ಇದ್ದಾರೆ ಬೊಮ್ಮಾಯಿ ಅವರು. ಇನ್ನು ಟಿಪ್ಪು ಲಿಂಗಾಯತ, ವೀರಶೈವ, ಸಿದ್ದರಾಮಯ್ಯ ಅವರ ಕೃಪೆ ಅಂತ ಇನ್ನೂ ಒಂದ್ ಕಡೆ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ವಿಚಾರವನ್ನ, ಟಿಪ್ಪು ಇತಿಹಾಸವನ್ನ ಪಠ್ಯದಿಂದ ಕೈಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಮಲದ ಕಲಿಗಳು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅವರ ಅಂದ್ರೆ ವಿಚಾರ ಪಠ್ಯದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಟಿಪ್ಪು ವಿಚಾರವನ್ನ ಕೈಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದಿಂದ ಸಿಎಂ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಒಬ್ಬೊಬ್ಬರಾಗಿ ಈಗ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನೂ ಗೊಂದಲ ಇಲ್ಲ. ಸುರೇಶ್ ಕುಮಾರ್ ಬೆಳಿಗ್ಗೆ ಬಂದಿದ್ರು, ಅವರೊಂದು ಸಮಿತಿ ಮಾಡಿದ್ದಾರೆ, ರಿಪೋರ್ಟ್ ತಗೊಂಡು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಗೊಂದಲ ಏನಿಲ್ಲ. ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಏನೂ ಗೊಂದಲ ಇಲ್ಲ. ಸುರೇಶ್ ಕುಮಾರ್ ಬೆಳಿಗ್ಗೆ ಬಂದಿದ್ರು, ಅವರೊಂದು ಸಮಿತಿ ಮಾಡಿದ್ದಾರೆ, ರಿಪೋರ್ಟ್ ತಗೊಂಡು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಗೊಂದಲ ಏನಿಲ್ಲ. ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಈ ನಮ್ಮ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರವೂ ಕೂಡ ಕಳೆದ ವರ್ಷ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಲ್ಲ. ತಾವು ಅರ್ಥ ಮಾಡ್ಕೊಳ್ಳಿ. ಅದು ವೈಯಕ್ತಿಕವಾಗಿ ಅವರು ಆಚರಣೆ ಮಾಡ್ಬೋದು, ಆದರೆ ಸರ್ಕಾರ ಅದನ್ನು ಆಚರಣೆ ಮಾಡಲ್ಲ ಅನ್ನುವಂಥದ್ದು ಹಿಂದಿನ ಸರ್ಕಾರವೂ ಕೂಡ ನಿಲುವು ತೊಗೊಂಡಿದೆ. ಅದೇ ನಿಲುವನ್ನು ನಾವು ತೆಗೆದುಕೊಂಡಿದ್ದೇವೆ. ಅದು ಯಾಕಂತಂದರೆ ಹಲವಾರು ವಿವಾದಾತ್ಮಕ ವಿಷಯಗಳಿರೋದ್ರಿಂದ ಮಕ್ಕಳಿಗೆ ವಿವಾದವಾದಂಥ ವಿಷಯಗಳು ಹೇಳಿಕೊಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇರೋದ್ರಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಬೈ ಎಲೆಕ್ಷನ್ ಸಂಬಂಧನೇ ಇಲ್ಲ. ಈ ನಿಲುವು BJPದು ಕಳೆದ ಹಲವಾರು ವರ್ಷಗಳಿಂದ ಇದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡೇ ತೀರ್ತೀವಿ ಅಂದಾಗಲೂ ವಿರೋಧ ಮಾಡಿದ್ದೀವಿ. ಮಡಿಕೇರಿಯಲ್ಲಿ ಗಲಾಟೆ ಆಗಿದೆ, ಒಬ್ಬ ಹೋರಾಟದಲ್ಲಿ ತೀರ್ಕೊಂಡು ಕೂಡ ಮಾಡಿದ್ದಾನೆ. ಇದರಿಂದ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ. ಪದೇ ಪದೇ ಸಿದ್ದರಾಮಯ್ಯವರು ಸರ್ಕಾರ ಸತ್ತೋಗಿದೆ. ನಮ್ಮ ದೇಶದಲ್ಲಿ ಎಲೆಕ್ಷನ್ನು ತಿಂಗಳು ವರ್ಷಕ್ಕೂ ಬರ್ತಾನೆ ಇರ್ತಾವ್ರಿ. ಎಲೆಕ್ಷನ್ನಿಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಈ ವಿಚಾರ ಚುನಾವಣೆಗೋಸ್ಕರ ಹೇಳಿದ್ದು ಅಲ್ಲ. ಚುನಾವಣೆಗೋಸ್ಕರ ಮಾಡಿದ್ಯಾರು? ಕಾಂಗ್ರೆಸ್ ಮಾಡ್ತು, ಸಿದ್ದರಾಮಯ್ಯನವ್ರು ಮಾಡಿದ್ರು. ಈಗ ವೀರಶೈವ ಲಿಂಗಾಯತ ಇಶ್ಯೂನ ಎತ್ತಿದ್ಯಾದಕ್ಕಾಗಿ ಮತ ಬ್ಯಾಂಕ್ ವಿಭಜನೆ ಮಾಡೋದಕ್ಕೋಸ್ಕರ ಚುನಾವಣೆಗೆ ಎತ್ತಿದ್ರು. ಸ್ವತಂತ್ರ ಬಂದು 72 ವರ್ಷ ಆಗಿತ್ತಪ್ಪ. ಸಂವಿಧಾನದಲ್ಲಿ ರಾಷ್ಟ್ರಧ್ವಜ ಒಂದೇ ಅಂತ ಹೇಳಿ ನಾನು ಹೇಳಿದ್ದಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಅವತ್ತಿನ ಕಾಂಗ್ರೆಸ್ ಅದನ್ನು ಸರ್ವಾನುಮತದಿಂದ ಒಪ್ಕೊಂತು. ಆದರೆ ಇವತ್ತಿನ ಕಾಂಗ್ರೆಸ್ ಮತ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಪ್ರಾದೇಶಿಕ ಭಾವನೆಯನ್ನು ಕೆರಳಿಸೋದಕ್ಕೆ ಕನ್ನಡದ ಬಾವುಟದ ಪ್ರಶ್ನೆಯನ್ನು ಮುಂದಿಟ್ಟರು. ಇವ್ರ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ರು, ಅವಾಗ ಕನ್ನಡದ ನೆನಪಿರಲಿಲ್ಲ. 4 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವಾಗ ಕನ್ನಡದ ನೆನಪಿರಲಿಲ್ಲ. ಚುನಾವಣೆ ಬಂದ ಕನ್ನಡದ ಬಾವುಟದ ನೆಪವನ್ನು ಮುಂದಿಟ್ಟರು. ಇದನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಮ್ಮದು ಮುಂಚಿನಿಂದಲೂ ಹೇಳ್ತಾ ಬಂದಿದ್ದೀವಿ. ಟಿಪ್ಪುವಿನ ಬಗ್ಗೆ ವಿರೋಧ ಇವತ್ತಿನದಲ್ಲ ನಮ್ಮದು. ನಾವು ಆರಂಭದಿಂದಲೂ ಹೇಳಿದ್ದೇವೆ, ಇತಿಹಾಸವನ್ನು ಸತ್ಯ ಸಂಗತಿ ತಿಳಿಸಬೇಕು. ಯಾರೂ ಆಕ್ರಮಣಕಾರರನ್ನ ವೈಭವೀಕರಿಸಿ ತನ್ನ ಮಕ್ಕಳಿಗೆ ಹೇಳ್ಕೊಡಲ್ಲ. ಪಠ್ಯದಿಂದ ಟಿಪ್ಪು ಇತಿಹಾಸ ಕೈಬಿಡಲು ಮುಂದಾಗಿರುವಂತ ಸರ್ಕಾರ ಈ ಹಿಂದೆ ಟಿಪ್ಪು ಸುಲ್ತಾನ್ರನ್ನ ಹೊಗಳಿದ್ರು ಸಿಎಂ ಯಡಿಯೂರಪ್ಪನವರು. 2012ರಲ್ಲಿ ಶ್ರೀರಂಗಪಟ್ಟಣದ ಗುಂಬಾಸ್ಗೆ ಭೇಟಿಯನ್ನ ನೀಡಿದ್ದಂತಹ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಇದೇ ಟಿಪ್ಪುವನ್ನ ಹಾಡಿ ಹೊಗಳಿದ್ರು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿದ್ರು ಅಂತ BSY ಬಣ್ಣನೆಯನ್ನ ಮಾಡಿದ್ರು. ತಾಯಿ ನಾಡನ್ನ ಉಳಿಸೋದಕ್ಕೆ ಹೋರಾಡಿದ್ದಂತ ವ್ಯಕ್ತಿ ಅದು ಟಿಪ್ಪು ಸುಲ್ತಾನ್ ಅಂತ ಬರೆದಿದ್ರು BS ಯಡಿಯೂರಪ್ಪನವರು. ಸ್ವತಃ ಯಡಿಯೂರಪ್ಪನವರೇ ಬರೆದಿರುವಂತ ವಾಕ್ಯಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಪರ, ಇನ್ನೊಂದ್ ಕಡೆ ವಿರೋಧ ಚರ್ಚೆ ಆಗ್ತಾ ಇದೆ. ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಟಿಪ್ಪು ಜಯಂತಿ ಕೈಬಿಟ್ಟಂತ ವಿಚಾರ, ಮತ್ತು ಒಂದ್ ಕಡೆ ಟಿಪ್ಪು ವಿಚಾರವನ್ನ, ಟಿಪ್ಪು ಇತಿಹಾಸವನ್ನ ಪಠ್ಯದಿಂದ ಕೈ ಬಿಡುವಂತ ವಿಚಾರ ನಿಮ್ಗೆ ತೋರಿಸ್ತಾ ಇದೀವಿ. BS ಯಡಿಯೂರಪ್ಪನವರು ಅವತ್ತು ಅಂದ್ರೆ 2012ರಲ್ಲಿ ಅಲ್ಲಿಗೆ ಗುಂಬಾಸ್ಗೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ, ಶ್ರೀರಂಗಪಟ್ಟಣದ ಗುಂಬಾಸ್ಗೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅವರೇ ಬರೆದಿದ್ದಂತ ವಿಚಾರವನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಟಿಪ್ಪು ಒಬ್ಬ ವೀರಾವೇಶದಿಂದ ಕನ್ನಡ ನಾಡನ್ನ ಉಳಿಸೋದಕ್ಕೋಸ್ಕರ ಹೋರಾಡಿದಂತ ಒಬ್ಬ
ಹೋರಾಟಗಾರ ಅಂತ BS ಯಡಿಯೂರಪ್ಪನವರೇ ಬರ್ದಿದ್ದಂಥದ್ದು. ಅದನ್ನ ನಿಮ್ಗೂ ಕೂಡ ತೋರಿಸ್ತಾ ಇದೀವಿ. BS ಯಡಿಯೂರಪ್ಪ ಏನ್ ಬರ್ದಿದ್ರು ಅವತ್ತು ಅಂತ. ಇವತ್ತು ಯಡಿಯೂರಪ್ಪನವರ ಸರ್ಕಾರ, ಸ್ವತಃ ಯಡಿಯೂರಪ್ಪನವರೇ ಟಿಪ್ಪು ಇತಿಹಾಸ ಸರಿಯಿಲ್ಲ, ಆತ ಅಂದ್ರೆ ನಾಡದ್ರೋಹಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತು ಅವರ ಒಂದು ಇತಿಹಾಸವನ್ನ ಕೈ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪಠ್ಯದಿಂದ. ಸಂಪುಟ ಸಭೆಯಲ್ಲಿ ಸದ್ದು ಮಾಡಲಿರುವಂತಹ ಟಿಪ್ಪು ಪಠ್ಯ ಕುರಿತು ಸಂಪುಟ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ವಿಷಯವನ್ನ ಪ್ರಸ್ತಾಪಿಸಲಿದ್ದಾರೆ ಸಚಿವ ಸುರೇಶ್ ಕುಮಾರ್ ಅವರು. ಆಬ್ವಿಯಸ್ಲಿ ಅವರೇ ಪ್ರಸ್ತಾಪವನ್ನ ಮಾಡಬೇಕಾಗಿದೆ, ಯಾಕೆಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅದು ಸುರೇಶ್ ಕುಮಾರ್ ಅವರು. ಸೊ ಈಗ ಅವರ ಮುಂದೆನೆ ಈಗ ತಗೊಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ, ಕೈ ಬಿಡಬೇಕಾ ಅನ್ನೋದ್ರ ಬಗ್ಗೆ ಅವರೇ ತೀರ್ಮಾನವನ್ನ ಕೈಗೊಳ್ಬೇಕಾಗಿರುವಂತದ್ದು. ಸಂಪುಟ ಸಭೆಯಲ್ಲಿ ಅದನ್ನ ಪ್ರಸ್ತಾವವನ್ನ ಮುಂದಿಡ್ತಾರೆ. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈಗ ಟಿಪ್ಪು ವಿಚಾರ ಬೇಕಾ ಬೇಡವಾ, ಸದ್ಯ ಟಿಪ್ಪು ಬಗ್ಗೆ ಯಾವುದೇ ನಿರ್ಧಾರ ಬೇಡ, CM BS ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿದ್ದಾರಂತೆ ಶಾಸಕರು. ಅನರ್ಹ ಶಾಸಕರಿಂದಲೂ ಕೂಡ CM BS ಬಗ್ಗೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಟಿಪ್ಪು ಪಠ್ಯ ಬಗ್ಗೆ ಯಾವುದೇ ರೀತಿಯಾದಂತೆ ನಿರ್ಧಾರವನ್ನ ಮಾಡದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಎದುರು ಹಾಕಿಕೊಳ್ಳೋದು ಬೇಡವೆಂದು ಸಲಹೆಯನ್ನ ನೀಡಲಾಗ್ತಾ ಇರುವಂತದ್ದು. ಟಿಪ್ಪು ಪಠ್ಯ ರದ್ದು ಮಾಡಿದ್ರೆ ಉಪಚುನಾವಣೆಯಲ್ಲಿ ಹಿನ್ನಡೆ ಆಗುವಂತ ಭೀತಿ ಇದೆ. ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗುತ್ತೆ ಅಂತ ಅನರ್ಹರು ಒಂದ್ ಕಡೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. CM BSY ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ ಅನರ್ಹ ಶಾಸಕರು. ನಮ್ಗೆ ಹಿನ್ನಡೆ ಆಗುತ್ತೆ, ಅಕಸ್ಮಾತ್ ನಾವು ಟಿಪ್ಪು ಇತಿಹಾಸವನ್ನ ಕೈ ಬಿಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಮಗೆ ಉಪಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಸದ್ಯದ ಮಟ್ಟಿಗಂತೂ ನಿರ್ಧಾರವನ್ನ ಕೈಗೊಳ್ಳಬೇಡಿ, ಚುನಾವಣೆ ಮುಗಿದ ಮೇಲೆ ಬೇಕಿದ್ರೆ ಏನಾದ್ರೂ ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವ ರೀತಿಯಲ್ಲಿ ಅವರು ಒತ್ತಡವನ್ನ ಹೇರ್ತಾ ಇರುವಂತದ್ದು CM BS ಯಡಿಯೂರಪ್ಪನವರಿಗೆ. ಇಂದು ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಯಡಿಯೂರಪ್ಪನವರು ಆವಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟರು, ನೀವು ಕೂಡ ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ಸುರೇಶ್ ಕುಮಾರ್ ಅವರು ಬಂದಿದ್ರು, ಬೆಳಗ್ಗೆ ಅಷ್ಟೇ ನನ್ನ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಒಂದು ತಂಡವನ್ನ ರಚನೆ ಮಾಡಿದ್ದೀವಿ, ಏನು ಎತ್ತ ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರನೇ ಒಂದು ತಂಡವನ್ನ ರಚನೆ ಮಾಡಲಾಗಿದೆ, ಅದ್ರ ಬಗ್ಗೆ ನನಗೆ ತಿಳಿಸಿದ್ದಾರೆ. ನಮ್ಮ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಅಂತ ಕೂಡ ಯಡಿಯೂರಪ್ಪನವರು ಹೇಳಿರುವಂತದ್ದು. ಸೊ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಯಾವ ರೀತಿಯಾಗಿ ಸಚಿವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇಲ್ಲಿ ಟಿಪ್ಪು ಜಯಂತಿ ಹಾಗೆ ಟಿಪ್ಪು ಇತಿಹಾಸ ಪಠ್ಯದಿಂದ ಕೈ ಬಿಡ್ತಾ ಇರುವಂತ ವಿಚಾರ ಇವತ್ತು ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು, ಯಾವ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ಟಿಪ್ಪು ಪಠ್ಯ ಕುರಿತ ವಿವಾದ ಇದೀಗ ತಾರಕಕ್ಕೇರಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ಇದೀಗ ರಾಜಕೀಯ ಕೆಸರಾಚಾಟಕ್ಕೂ ಕೂಡ ಕಾರಣವಾಗಿದೆ. ಒಂದು ಕಡೆ ಈ ಹಿಂದೆ ಕೆಜೆಪಿ ಸಂಸ್ಥಾಪಕ ಆಗಿದ್ದಂತ BS ಯಡಿಯೂರಪ್ಪನವರು ಸ್ವತಃ ಟಿಪ್ಪು ಅವರ ಏನು ಸಮಾಧಿ ಸ್ಥಳ ಗುಂಬಜ್ಗೆ ಹೋಗಿ ಕೂಡ ಟಿಪ್ಪು ಅವರನ್ನ ಹೊಗಳಿಕೆ ಮಾಡಿದಂತಹ ಬರಹ ಕೂಡ ಈಗ ಲಭ್ಯವಾಗಿರುವಂತದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಟಿಪ್ಪು ಸ್ವಾತಂತ್ರ್ಯ ಸೇನಾನಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತು ಈ ಪಠ್ಯ ಪುಸ್ತಕದಿಂದ ತೆಗೆದಾಕ ಸಂಬಂಧಪಟ್ಟ ಇದೀಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಮಿತಿಗೆ ವರದಿಯನ್ನು ಕೂಡ ಕೇಳಿರುವಂತದ್ದು. ಸಮಿತಿ ಸದ್ಯದಲ್ಲೇ ವರದಿಯನ್ನು ಕೊಡಲಿದೆ. ಈ ಬೆನ್ನಲ್ಲೇ ಇದೀಗ ಉಪಚುನಾವಣೆಯಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಪಠ್ಯದಿಂದ ತೆಗೆಯುವ ವಿಚಾರವು ಇದೀಗ ಅನರ್ಹ ಶಾಸಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಲ್ಲೊಂದ್ ಕಡೆ ಒಂದು ಕೋಮನ್ನು ಕೆರಳಿಸಿದಂತಾಗುತ್ತೆ ಮತ್ತು ಎಲ್ಲೊಂದ್ ಕಡೆ ಅನರ್ಹ ಪರವಾಗಿದ್ದಂತ ಕೆಲ ಅಲ್ಪಸಂಖ್ಯಾತ ಮತಗಳು ಕೂಡ ಅವರ ವಿರುದ್ಧ ಬೀಳ್ತೆಂಬ ಒಂದು ಆತಂಕ ಕೂಡ ಎದುರಾಗಿದೆ. ಮತ್ತೊಂದು ಕಡೆ ಇದು ಎಲ್ಲೊಂದ್ ಕಡೆ ಹಿಂದೂ ಮತಗಳನ್ನ ಉಪಚುನಾವಣೆಯಲ್ಲಿ ಒಟ್ಟುಗೂಡಿಸುವ ತಂತ್ರದ ಭಾಗವಾಗಿ ಟಿಪ್ಪು ವಿಚಾರವನ್ನ ಸರ್ಕಾರ ಎತ್ಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಟಿಪ್ಪು ಸಂಬಂಧಪಟ್ಟಾಗ ಇದೀಗ ಪರ ಮತ್ತು ವಿರೋಧ ಹೇಳಿಕೆಗಳು ಕೂಡ ಆರಂಭವಾಗಿದೆ. ಒಂದ್ ಕಡೆ ಈ ಹಿಂದೆ ಬಿಜೆಪಿಯನ್ನು ತೊರೆದು ಕೆಜೆಪಿ ಇದ್ದ ಸಂದರ್ಭದಲ್ಲಿ ಟಿಪ್ಪುವನ್ನ ಹೊಗಳಿದಂತ ಯಡಿಯೂರಪ್ಪನವರು ಇದೀಗ ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ, ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆದ್ಮೇಲೆ ಟಿಪ್ಪುವನ್ನ ಅವನು ಸ್ವಾತಂತ್ರ್ಯ ಸೇನಾನಿ ಅಲ್ಲ ಅಂತ ಹೇಳಿ ಈಗ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಾಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈ ಮಾತನ್ನು ಕೂಡ ಹೇಳಿರುವಂತದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಎಲ್ಲದರ ನಡುವೆ ಕೂಡ ಅನರ್ಹ ಶಾಸಕರು ಸದ್ಯಕ್ಕೆ ಟಿಪ್ಪು ವಿಚಾರವನ್ನ ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು
ರಾಜ್ಯ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ. 12 ಗಂಟೆಗೆ ಈ ಒಂದು ಸಚಿವ ಸಂಪುಟ ಸಭೆ ನಡೀತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಟಿಪ್ಪುವನ್ನ ಪಠ್ಯದಿಂದ ತೆಗೆದುಹಾಕುವ ಸಂಬಂಧಪಟ್ಟ ಗಂಭೀರ ಚರ್ಚೆ ನಡೀತಿದೆ. ಇದರ ಸಾಧಕ ಬಾಧಕ ಮತ್ತು ಉಪಚುನಾವಣೆಯಲ್ಲಿ ಲಾಭ ಮತ್ತು ನಷ್ಟದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಒಟ್ಟಾರೆ ಟಿಪ್ಪು ವಿಚಾರನ ಎತ್ತುಕೊಂಡ್ರೆ ಎಲ್ಲ ಒಂದ್ ಕಡೆ ಹಿಂದೂ ಮತಗಳು ಒಂದ್ ಕಡೆ ಕ್ರೋಢೀಕರಣವಾಗುತ್ತೆ, ಅದು ಬಿಜೆಪಿಗೆ ವರದಾನ ಆಗುತ್ತೆ ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಮತ್ತೊಂದು ಕಡೆ ಅನರ್ಹ ಶಾಸಕರು ಸದ್ಯಕ್ಕೆ ಈ ಟಿಪ್ಪು ವಿಚಾರವನ್ನ ಪಠ್ಯದಿಂದ ತೆಗೆಯುವ ವಿಚಾರವನ್ನು ಸದ್ಯಕ್ಕೆ ಕೈ ಬಿಡಿ, ಆ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಬೇಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರವಾದ ಚರ್ಚೆ ನಡೆಯಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೆಡಿಕಲ್ ಕಾಲೇಜು ಜಿಲ್ಲೆಗೊಂದು ಕೊಡಬಹುದು.